ಈವ್ನಿಂಗ್ ಒಂದು ಮಿನಿ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ಗೆ ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತರಕಾರಿಗಳೆಲ್ಲ ಬುಟ್ಟಿಲಿ ಇರುತ್ತೆ, ಆದರೆ ನಮ್ಮ ಮನೆಯಲ್ಲಿ ತರಕಾರಿಗಳೆಲ್ಲ ಈ ಥರ ಡಿಸೈನ್ ಆಗಿರುತ್ತೆ. ಅದಕ್ಕೆ ಮೇನ್ ಕಾರಣ ಇವಳೇ ನೋಡಿ. ಸೊ ಕಿತಾಪತಿ ಅಂದರೆ ಕಿತಾಪತಿ. ಇವಾಗ ದೀಪ ಹಚ್ಚಿ ಬಂದು ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟು ಬೇಗ ಹೋಗಿ ದೇವ್ರ ಮನೇಲಿ ಏನಾದರೂ ಒಂದು ಒಳ್ಳೆ ಅಂತ ನೋಡ್ತಿರ್ತಾಳೆ. ಅಣ್ಣ ಇನ್ನೇನು ಹಿಡ್ಕೊಳಕ್ಕೆ ಬರ್ತಾನೆ ಅಂತ ಹೇಳಿ ಅವನ ಮೇಲೆ ಇಲ್ಲದ ಸಲ್ಲದ ಕೂಗಾಟ ಕಿರ್ಚಾಟ ಎಲ್ಲದೂ ಕೂಡ ಮಾಡ್ತಿರ್ತಾಳೆ. ಬಾಗ್ಲಾಕಿದ್ರು ಕೂಡ ಅದನ್ನು ತೆಗೆಯೋದಕ್ಕೆ ಟ್ರೈ ಮಾಡೋವಂಥ ಕಿತಾಪತಿ ನಮ್ಮ ಮನೇಲಿ ಇದೆ. ನಮ್ಮ ಜಯಂತ್ ಹೇಳ್ತಿರ್ತಾರೆ, ನನ್ನ ಮಕ್ಕಳು ಒಂದೊಂದು ಕೂಡ ಕೋಟಿ ಕಣೆ ಅಂತೇಳಿ. ಸೊ ನಾನು ಹೇಳ್ತೀನಿ, ಹೌದಪ್ಪ ಹೌದು, ಒಂದೊಂದು ಕೂಡ ದೊಡ್ಡ ದೊಡ್ಡ ಕೋತಿ ಅಂತ. ಇತ್ತೀಚೆಗೆ ಅತಿ ಆಯ್ತು ಫ್ರೆಂಡ್ಸ್, ನನ್ನ 3 ಮಕ್ಕಳ ಕತೆ ಯಾರಿಗೆ ಹೇಳ್ತೀರಾ ನನ್ನ ತಲೆನೋವು. ಬೇಳೆ ಸಾಂಬಾರ್ಗೆ ಕುಕ್ಕರ್ಗೆ ಹಾಕಿಟ್ಟಿರೋದನ್ನ ತೆಗೆದು ಇವಾಗ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡುವಾಗ ಮಕ್ಕಳಿಗೆ ಅಂತ ಹೇಳಿ ಇನ್ನು ಒಗ್ಗರಣೆ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ತೆಗೆದಿಟ್ಟಿರ್ತೀನಿ, ಯಾಕಂದ್ರೆ ಅವ್ರಿಗೆ ಒಗ್ಗರಣೆ ಹಾಕಿರೋದು ಖಾರ ತಿನ್ಸಲ್ವಲ್ಲ. ಹಾಗಾಗಿ ಈ ಥರ ಸಾಂಬಾರ್ ಮಾಡುವಾಗ ಈ ಥರ ನಾನು ರೆಡಿ ಮಾಡ್ಕೊತಾ ಇರ್ತೀನಿ ಬೇಬಿ ಫುಡ್ಸ್ಗಳನ್ನ. ಇನ್ನು ಮಕ್ಕಳನ್ನ ಜಯಂತ್ಗೆ ಕೊಟ್ಟು ನಾನು ಹೋಗಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವ್ರಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೋಬೇಕು ಅಂತ ಅನ್ಕೊಂಡೆ. ಅಷ್ಟರೊಳಗಡೆ ದೋಸೆಗೆ ನೆನೆ ಹಾಕಿಟ್ಟಿದ್ದೀನಿ ಅಂತ ಗೊತ್ತಾಗಿ ಅದನ್ನ ಬಂದು ರುಬ್ಬಿ ಸೈಡ್ಗೆ ಮುಚ್ಚಿಟ್ಟು, ಏನೋ ನನ್ನ ಮಗಳು ಸದ್ದೇ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ಆಗಲೇ ನನ್ನ ನೋಡ್ಕೊಂಡು ಅಡುಗೆ ಮನೆಯವ್ರಿಗೂ ಬಂದಾಯಿತು. ಇನ್ನು ಇವಳನ್ನ ಕರ್ಕೊಂಡು ನೈಸ್ ಮಾಡಿ ಬಾ ಮಲ್ಕೊಳ್ಳೋಣ ಬಾ, ಆಯಿತು ಇವತ್ತಿನ ಜರ್ನಿ ಅಂತ ಹೇಳಿ ಮುಗಿಸಿ ಹೊರಟಿದ್ದಾಯಿತು. ನಾನು ಕರೆದಿದ ತಕ್ಷಣ ಬರಲ್ಲ, ಅವಳನ್ನ ಮತ್ತೆ ನೈಸ್ ಮಾಡಿ ನೀರು ಕುಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇವತ್ತಿನ ಮಿನಿ ಲಾಗ್. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ.